ನಮಸ್ಕಾರ, ಹೇಗಿದ್ದೀರಾ? ಮಧ್ಯಾಹ್ನ ಬೆಂಗಳೂರು ಬಿಟ್ಟವರು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಮಲೇಷಿಯನ್ ಏರ್ಪೋರ್ಟ್ ಅಂದರೆ ಕೊಲಾಲಂಪುರ್ ಏರ್ಪೋರ್ಟಲ್ಲಿ ಬಂದು ಲ್ಯಾಂಡ್ ಆಗಿದ್ವಿ. ವೀಲ್ಚೇರ್ ಅಸಿಸ್ಟೆನ್ಸ್ ಇಲ್ಲದೆ ಸ್ವಲ್ಪ ಡಿಲೇ ಆಗಿ ಫ್ಲೈಟ್ ಒಳಗಡೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಡಿಲೇ ಆಯಿತು. ಅಂದರೆ ಇನ್ ಟೈಮ್ ರೀಚ್ ಆಗಿದ್ವಿ. ಏನು ಮಾಡೋದು, ಎಲ್ಲ ಕಡೆ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ನಾವು ಅದಕ್ಕೆ ಸರಿಯಾಗಿ ಕೋಆಪ್ರೇಟ್ ಮಾಡ್ಕೊಂಡು ಹೋಗಬೇಕು. ನಾವು ಹತ್ತದಾಗಿಂದ ಇಳಿಯೋವರೆಗೂ ನಮ್ಮನ್ನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋ ಜೊತೆ ನಾವು ಕೋಆಪ್ರೇಟ್ ಮಾಡಿದ್ರೆ ನಮ್ಮ ಒಂದು ಪ್ರಯಾಣ ತುಂಬಾ ಚೆನ್ನಾಗಿರುತ್ತೆ. ಏನಂತೀರಾ? ಸೊ ಕೊಲಾಲಂಪುರಿಂದ ಮೆಲ್ಬಾರ್ನ್ಗೆ ಹೋಗಬೇಕಾಗಿದ್ರೆ ನಾವು 8:30 ಗಂಟೆಗೆ ಫ್ಲೈಟ್ ಟೇಕ್ ಆಫ್ ಆಗಬೇಕಾಗಿತ್ತು. ಏರ್ ಟ್ರಾಫಿಕ್ಕಿಂದ ಒಂದು 1.5 ಗಂಟೆ ಡಿಲೇ ಆಗಿ ನಮ್ಮ ಫ್ಲೈಟು ಟೇಕ್ ಆಫ್ ಆಯಿತು. ಅಷ್ಟೊತ್ತಿಗೆ ಡಿನ್ನರ್ ಬಂತು. ಡಿನ್ನರ್ ಮುಗಿಸಿ ಮಲಗ್ಕೊಂಡ್ವಿ. ಅದೇ ಕೈ ತುಂಬಾ ನೋವ್ತಿತ್ತು. ಏರ್ ಹೋಸ್ಟೆಸ್ ಕಡೆಯಿಂದ ನಾನು ಬಿಸಿನೀರು ತೊಗೊಂಡು ಹಾಟ್ ಬ್ಯಾಗಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೆ. ಸ್ವಲ್ಪ ಓಕೆ ಅನ್ನಿಸ್ತು. ನಂತರ ಮೆಲ್ಬೋರ್ನ್ ಬಂದು ಸೇರಿದ್ವಿ. ಅಲ್ಲಿ ಇಮಿಗ್ರೇಷನ್ ಪ್ರೊಸೀಜರ್ನ ಮುಗಿಸ್ಕೊಂಡು ಚೆಕ್ ಇನ್ ಆಯಿತು. ಬ್ಯಾಗ್ ಒಳಗೆ ಸುಮಾರು ಸಾಮಾನಿತ್ತು, ತಿಂದಿದ್ದು ತೆಗಿತಾರೇನೋ ಅಂದ್ಕೊಂಡ್ವಿ, ತೆಗಿಲಿಲ್ಲ. ಥ್ಯಾಂಕ್ ಗಾಡ್ ಅಂತ ಹೇಳಿ ಇನ್ನೊಂದು ಫ್ಲೈಟ್ಗೆ ಬಂದು ಸೇರಿದಾಗ ನಾವಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಅಂತೂ ಆಗೇ ಇತ್ತು. ಹೊಟ್ಟೆ ತುಂಬಾ ಹಸ್ತಿತ್ತು. ಓಕೆ ಅಂತ ಹೇಳಿ ನೋಡಿದಾಗ ವೆಜಿಟೇರಿಯನ್ ಕೇಕ್ ಅಂದರೆ ಪಂಪ್ಕಿನ್ ಹಾಕಿರುವಂಥ ಕೇಕ್ ಕೊಟ್ಟರು, ಮತ್ತು ಟೀ ಕೊಟ್ಟರು. ಟೀ ಕುಡಿದು ತುಂಬಾ ವರ್ಷ ಆಗಿತ್ತು. ಹೊಟ್ಟೆ ಹಸಿವು, ಏನು ಮಾಡೋದು? ಸೊ 2 ತಿಂದ ಮೇಲೆ ಹೊಟ್ಟೆ ತುಂಬಿತು. ಅನ್ನದಾದು ಸುಖಿ ಭವ ಅಂತ ಹೇಳಿ ಅಲ್ಲಿಂದ ಸಕ್ಸಸ್ಫುಲ್ಲಾಗಿ ನಾವು 7 ಜನ ಬಂದು ಗೋಲ್ಡ್ ಕೋಸ್ಟ್ ಏರ್ಪೋರ್ಟ್ಗೆ ಸೇರಿದ್ವಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.